ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುಧಾ ಆಚಾರ್ಯ. ನಮ್ಮ ಜೆಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೆಮ್ ವೈಬ್ ಸ್ಟುಡಿಯೋ ಇರೋದು ಎಲ್ಲರಿಗೂ ಕೂಡ ಗುಡ್ ವೈಬ್ಸ್ನ ಸ್ಪ್ರೆಡ್ ಮಾಡೋದಕ್ಕೆ, ಯೂನಿವರ್ಸ್ ಕಳಿಸಿರುವಂತಹ ಒಳ್ಳೆ ವೈಬ್ಸ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ, ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ನಿಮ್ಮೊಂದಿಗೆ ತಂದಿರುವಂತಹ ವಿಷಯ ಎಲ್ಲರಿಗೂ ಕೂಡ ಬೇಡ ಆಗಿರುವಂತಹ ವಿಷಯ, ಯಾರು ಕೂಡ ಇಷ್ಟಪಡದೇ ಇರುವಂತಹ ವಿಷಯ. ತುಂಬಾ ಬೇಜಾರಾದಾಗ ಯಾಕೆ ನೀನ್ ಬರ್ಲಿಲ್ಲ ಅಂತ ನಿರೀಕ್ಷೆ ಮಾಡುವಂತಹ ವಿಷಯ. ತುಂಬಾ ಖುಷಿಲಿದ್ದಾಗ ನೀನ್ ಬರ್ಲೇಬೇಡ, ನೀನ್ ಅಲ್ಲೇ ಇರು ಅಂತ ಹೇಳುವಂತ ವಿಷಯ. ನಮ್ಮ ಪ್ರೀತಿ ಪಾತ್ರರಿಗೆ, ನಮಗೆ ಬೇಕಾದವರಿಗೆ, ನಮ್ಮ ಫ್ಯಾಮಿಲಿಯವರಿಗೆ ಅದು ಬಂದಾಗ ತುಂಬಾ ಆಘಾತ ಆಗುವಂತ ವಿಷಯ ಮತ್ಯಾವುದೂ ಅಲ್ಲ, ಸಾವಿನ ವಿಷಯ. ನಾನಿವತ್ತು ಮಾತಾಡ್ತಿದ್ದು ಸಾವಿನ ವಿಷಯ. ಸಾವು ನಿಶ್ಚಿತನ? ಅಮರರು ಯಾರಾದ್ರೂ ಇದಾರ? ನಮ್ಗೆ ಸಾವು ಯಾಕೆ ಅಷ್ಟು ಕಷ್ಟ ಅಂತ ಅನಿಸುತ್ತೆ? ಇದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತೀನಿ. ನಮ್ಗೆ ಗೊತ್ತಿರುತ್ತೆ ನಾವು ಯಾವತ್ತಾದ್ರೂ ಸಾಯಲೇಬೇಕು ಅಂತ, ಆದ್ರೂ ಕೂಡ ತುಂಬಾ ಆಸೆಗಳು ಜಾಸ್ತಿ ಇರುತ್ತಲ್ಲ. ನಾನು ತುಂಬಾ ದೊಡ್ಡ ಮನೆ ಕಟ್ಟಬೇಕು, ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕು, ತುಂಬ ಲಕ್ಸುರಿ ಆಗಿರುವಂಥ ಕಾರ್ ತಗೋಬೇಕು, ಇಷ್ಟು ಗೋಲ್ಡ್ ಹಾಕೋಬೇಕು, ಎಲ್ಲರಿಗಿಂತ ನಾನೇ ಶ್ರೀಮಂತರಾಗಬೇಕು ಅಂತ ನಮ್ಮ ಈ ಜೀವನದಲ್ಲಿ ನಮಗೆ ಹುಟ್ಟಿದ ಮೇಲೆ, ಸ್ವಲ್ಪ ಬುದ್ಧಿ ಬಂದ ಮೇಲೆ ಈ ಥರ ಆಸೆಗಳು ಸ್ಟಾರ್ಟ್ ಆಗುತ್ತಲ್ವಾ. ಎಲ್ಲರಿಗಿಂತ ನಾನೇ ಜಾಸ್ತಿ ಇರಬೇಕು ಅಂತ. ಈ ಜೀವನ ಇರೋದು ಸ್ವಲ್ಪ ಟೈಮ್ ಮಾತ್ರ ಅಂತ ನಮಗೆ ಗೊತ್ತಿರುತ್ತಲ್ವಾ, ಆದರೂ ಕೂಡ ನಮಗೆ ಆಸೆಗಳು ತುಂಬ ಇದಾವೆ ಅಂತ ಅನ್ಸಲ್ವಾ ಒಂದೊಂದ್ಸಲ. ನಾವು ಈ ಸಾವನ್ನ ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಬೇಡ ಅಂತ ನಿರಾಕರಿಸಿದ್ರು ಕೂಡ ಅದು ಬಂದೇ ಬರುತ್ತೆ. ನೀನ್ ಬಡವ, ನೀನ್ ಶ್ರೀಮಂತ, ನಿನ್ಗೆ ತುಂಬಾ ಸ್ಕಿಲ್ ಇದೆ, ನೀನ್ ತುಂಬಾ ಬೇಕಾದವನು, ನೀನ್ ಬೇಡ ಆದವನು, ನೀನ್ ದುರ್ಬಲ, ನೀನು ಶಕ್ತಿವಂತ, ಈ ತರ ಏನಾದ್ರೂ ಭೇದ ಭಾವ ಮಾಡಿದ್ದುಂಟಾ? ಆದ್ರೆ ನಮ್ಗೆ ಹುಟ್ಟು ಒಂದು ವರ ಅಂತ ಹೇಳ್ಬೋದು. ಬೇಕಂತಾನೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು, ನಮ್ಮ ಜೀವನ ನಾವೇ ತೆಕ್ಕೊಳ್ಳೋದಿದೆಯಲ್ಲ, ಅದೊಂದು ಮಹಾ ಅಪರಾಧ. ಅದನ್ನು ಬಿಟ್ರೆ ಜೀವ ಅದಾಗಿ ಅದು ಸಾವು ಬಂದಾಗ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೋದಲ್ವಾ. ನನಗೆ ಬೇಕಾದವರು, ನನಗೆ ತುಂಬಾ ಬೇಕಾಗಿರೋ ಒಂದು ವ್ಯಕ್ತಿ ಒಂದೇ ಸತಿ ಸಾವು, ಒಂದೇ ಸಲ ಸತ್ತು ಹೋದ್ರು ಅಂತ ಹೇಳಿದಾಗ ನಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವಾ. ನಾವು ತುಂಬ ಡಿಪೆಂಡ್ ಆಗಿರ್ಬೋದು ಅವ್ರ ಜೊತೆಗೆ, ನಾವು ಎಮೋಷ್ನಲಿ ಕನೆಕ್ಟ್ ಆಗಿರ್ಬೋದು, ಅಥವಾ ನಾವು ಫಿನಾನ್ಷಿಯಲಿ ಅವ್ರಿಗೆ ಡಿಪೆಂಡ್ ಆಗಿರ್ಬೋದು, ಅವ್ರ ಜೊತೆನೆ ಲೈಫ್ನ ಲೀಡ್ ಮಾಡ್ತಾ ಇರ್ಬೋದು. ಒಂದೇ ಸಲ ಆ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ. ಎಕ್ಸ್ಪೆಕ್ಟೇಷನ್ ತುಂಬ ಇರೋದ್ರಿಂದ ಈ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಅಲ್ವಾ. ಅದೇ ಎಲ್ಲರೂ ಒಂದಿನ ಸಾಯಲೇಬೇಕು, ನಾವೇನು ಅಮರರ್ ಅಲ್ಲ ಅಂತ ಗೊತ್ತಾದಾಗ ಸಾವನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಒಂದು ಸಲ ಕಣ್ಣು ಮುಚ್ಕೊಂಡು ಒಂದ್ಸಲ ಯೋಚನೆ ಮಾಡಿ, ಕಣ್ಣನ್ನು ಮುಚ್ಕೊಳ್ಳಿ. ನೀವು ಯೋಚನೆ ಮಾಡಿ, ನೀವು ಹುಟ್ಟೇ ಇರಲಿಲ್ಲ, ಹುಟ್ಟದೇ ಇರಬೇಕಾದ್ರೆ ನೀವು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವಾ. ನೀವೇನೂ ಆಗಿರಲಿಲ್ಲ. ಆಗ ನಾವು ತಾಯಿಯ ಹೊಟ್ಟೆಯಲ್ಲಿ ಅಂಡವಾಗಿ, ಪಿಂಡವಾಗಿ, ಆಮೇಲೆ ಮಗು ಆದ್ವಿ. ಆವಾಗ ನಾವೊಂದು ಚಿಕ್ಕ ಮಗುವಾಗಿರ್ಬೇಕಾದ್ರೆ ನಮಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ರು. ಆವಾಗ ನಮ್ಗೆ ಏನೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ನಮಗೆ ಸ್ನಾನ ಮಾಡಿಸೋದು, ನಮಗೆ ವಾಶ್ರೂಮಿಗೆ ಕರ್ಕೊಂಡು ಹೋಗೋದು ಎಲ್ಲದೂ ಕೂಡ ಅಮ್ಮ, ಅಜ್ಜಿ ಇವರೇ ಮಾಡ್ತಾ ಇದ್ರು. ಆವಾಗ ನಮಗೆ ಜಗತ್ತೇನಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಂತರ ಚೂರು ದೊಡ್ಡಾದ ತಕ್ಷಣ ನಮಗೆ ಸ್ಕೂಲಿಗೆ ಹೋಗೋಕ್ಕೆ ಕಳಿಸ್ತಾರೆ. ಸ್ಕೂಲಲ್ಲಿ ಎಲ್ಲದನ್ನ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಕಾಲೇಜಿಗೆ ಹೋಗೋದು ಯಾವಾಗ, ನಾವು ಎಂಜಾಯ್ ಮಾಡೋದು ಯಾವಾಗ ಲೈಫನ್ನ ಅಂತ ನಾವು ಯೋಚನೆ ಮಾಡ್ತೀವಿ. ಓಕೆ, ಕಾಲೇಜಿಗೆ ಕೂಡ ಹೋಗ್ತೀವಿ, ಮತ್ತೆ ವರ್ಕಿಗೆ ಜಾಯ್ನ್ ಆಗ್ತೀವಿ, ಮದುವೆ, ಫ್ಯಾಮಿಲಿ ಇದನ್ನೆಲ್ಲ ಕೂಡ ನಾವು ಲೀಡ್ ಮಾಡ್ತಾ ಹೋಗ್ತೀವಿ. ಆಮೇಲೆ ವಯಸ್ಸಾಗುತ್ತೆ. ವಯಸ್ಸಾದ ತಕ್ಷಣ ಓಕೆ, ಮತ್ತೆ ಯಾವುದಾದ್ರೂ ಒಂದು ಡಿಸೀಸ್ ಬರುತ್ತೆ. ಬರ್ದೇನೆ ವಯೋಸಹಜ ನಾವು ಸಾವನ್ನಪ್ತೀವಿ. ಇದ್ರ ಮಧ್ಯೆ ನಾವು ಒಂದಷ್ಟು ಜನರ ಹತ್ರ ನೆನಪುಗಳನ್ನ, ಹಾಗೆ ಒಂದಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿರ್ತೀವಿ.
ಒಂದಷ್ಟು ಜನ ನಮಗೆ ಅವಲಂಬಿತರಾಗಿರ್ತಾರೆ, ಒಂದಷ್ಟು ಜನರನ್ನ ನಾವು ಅವಲಂಬಿತರಾಗಿರ್ತೀವಿ. ಹಾಗಂತ ನಾವು ಯಾರು ಕೂಡ ನಮ್ಗೆ ಯಾರಿಗೂ ಕೂಡ ಸಾವಿಲ್ಲ ಅಂತ ಅಲ್ವಾ. ನಾವು ಗಾಢ ನಿದ್ರೆಗೆ ಹೋಗಿರ್ತೀವಿ, ಜೋರಾಗಿ ನಿದ್ರೆಗೆ ಹೋಗಿರ್ತೀವಿ. ಅವಾಗ ನಮಗೆ ಏನಿದೆ, ನಾವು ಲೈಫಲ್ಲಿ ನಾವು ಇದೀವಿ ಅಂತಾನೆ ನಮಗೆ ಗೊತ್ತಿರಲ್ಲ. ಆ ಗಾಢ ನಿದ್ರೆಯಲ್ಲಿ ಇರ್ತಾ ನಾವು ಸಾವನ್ನಪ್ಪಿದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಸಾವು ಕೂಡ, ಒಂದೇ ಸಲ ಸಾವು ಬಂದಾಗ ನಮಗೆ ನಾವೆಷ್ಟು ದೊಡ್ಡವರು, ನಾವೆಷ್ಟು ಶ್ರೀಮಂತರಾಗಿದ್ವಿ, ನಾವು ಏನೆಲ್ಲ ಸಂಪಾದನೆ ಮಾಡಿದ್ವಿ, ನಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ, ಇನ್ನಷ್ಟು ಜನರು ಯಾರೆಲ್ಲ ಇದ್ರು ಯಾವುದು ಕೂಡ ಗೊತ್ತಾಗೋದಿಲ್ಲ ನಮಗೆ ಸಾವನ್ನಪ್ಪಿದ ಮೇಲೆ. ಈ ಥರ ಇರಬೇಕಾದ್ರೆ, ನಾವು ಬದುಕಿರ್ಬೇಕಾದ್ರೆ ಯಾಕಿಷ್ಟು ದ್ವೇಷ, ಅಸೂಯೆ, ಕೆಟ್ಟದ್ದು ಮಾಡೋದು, ಇದೆಲ್ಲ ಯಾಕೆ ಮಾಡಬೇಕು? ಎಲ್ಲರನ್ನು ಪ್ರೀತಿಸೋಣ, ಎಲ್ಲರ ಜೊತೆ ಚೆನ್ನಾಗಿರೋಣ, ಖುಷಿಯನ್ನ ಹಂಚೋಣ. ಮತ್ತೊಂದೇನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಯೂನಿವರ್ಸ್ಗೆ ತುಂಬ 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 ಧನ್ಯವಾದನ ಹೇಳಬೇಕು, ನಮ್ಗೊಂದು ಒಳ್ಳೆ ಜೀವನನ ಕೊಟ್ಟಿರೋದಕ್ಕೆ. ಹಾಗೇನೆ ಆ ಜೀವನನ ನಾವು ತುಂಬ ಚೆನ್ನಾಗಿ ಪ್ರೀತಿನ ಹಂಚ್ತಾ, ಗುಡ್ ವೈಬ್ಸ್ನ ಸ್ಪ್ರೆಡ್ ಮಾಡ್ತಾ, ನಾವು ಖುಷಿಯಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ, ನಾವು ಯೂನಿವರ್ಸ್ಗೆ ಇನ್ನಷ್ಟು ಒಳ್ಳೆಯದನ್ನ ಬಿಟ್ಟು ಹೋಗೋಣ. ಎಲ್ಲ ಪ್ರೀತಿ ಹಂಚಿ ಹೋಗೋಣ, ಒಳ್ಳೆಯದನ್ನ ಮಾಡೋಣ, ಎಲ್ಲರಿಗೂ ಖುಷಿಯನ್ನ ಹಂಚೋಣ ಅಂತ ಹೇಳ್ತಾ, ನಾನು ನಿಮ್ಮೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯದಲ್ಲಿ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.